ಹೊಸಪೇಟೆಯಲ್ಲಿ ಉಪಲೋಕಾಯುಕ್ತರು ರೌಂಡ್ ಸಹ ಹಾಕ್ತಿದ್ದಾರೆ. ಚಿತ್ತವಾಡ್ಗಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳಿಗೆ ಹಾಲಿನ ಪುಡಿ ಕೊಟ್ಟಿಲ್ಲ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಹಣ ಹೇಗೆ ಬೇಕೋ ಹಾಗೆ ಹೋಗ್ತಾ ಇದೆ, ನೀವು ಇಂಡೆಂಟ್ ಹಾಕಿಲ್ಲ ಅಂತ ಹೇಳ್ತಿದ್ದೀರಾ, ಸರಿಯಾಗಿ ಕೆಲಸ ಮಾಡಿ ಅಂತ ಉಪಲೋಕಾಯುಕ್ತ ವೀರಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬರೀ ಅವ್ರು ನಿಮ್ಗೆ ಇಂಡೆಂಟ್ ಕೊಡ್ತಾರೆ, ನೀವು ಇಂಡೆಂಟ್ ಕೊಡೋದು ಅಂದ್ರೆ ಯು ಡೋಂಟ್ ಬಾದರ್ ಎನಿಥಿಂಗ್. ಏನಕ್ಕೆ ಹೆಸರುಗಳ ಅಂಗನವಾಡಿ ಮತ್ತೆ ಎಲ್ಲ ಇಟ್ಕೊಂಡಿದ್ರೆ ಕ್ಲೋಸ್ ಮಾಡಿ. ವುಮನ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಮುಚ್ಚ ಹಾಕ್ಬಿಡ್ರಿ, ಏನಕ್ಕೆ ಬೇಕು? ಹಲೋ, ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡ್ತಾ ಇಲ್ವಲ್ಲ. ಪ್ರೆಗ್ನೆಂಟ್ ವುಮನ್ 2 ತಿಂಗಳು 3 ತಿಂಗಳು ಏನು ಕೊಡ್ತಾ, ಏನಕ್ಕೆ ಇಟ್ಕೊಂಡಿದ್ದೀರಿ ನೀವು? ತಿಂಗಳು ಕೊಡ್ತೀವಿ ಅಂತ ಇಲ್ಲಿ ಒಂದು ಸ್ಟಾಕ್ ಇಲ್ಲ, ಬೀಗ ಹಾಕೊಂಡು ಹೋಗ್ತಾರೆ ನಿಮ್ಮ ಅಂಗನವಾಡಿಗಳಲ್ಲಿ. ನಿಮ್ಮ ಇವ್ರು ಬರ್ತಾರೆ, SR ಕಳ್ಸಿದೀವಿ ಅಂತಾರೆ, ಬೀಗ ಊಟಗಳು ಮಕ್ಕಳಿಗೆ ಊಟ ಕೊಡಲ್ವಾ ಡೈಲಿ? ಯಾವ್ದು ಇಲ್ಲಪ್ಪ, ಟೇಕ್ ಹೋಮ್ ಇಲ್ಲ, ಇದು ಯಾವ ಹೋಮ್ ಇಲ್ಲ ಇಲ್ಲಿ. ಎಲ್ಲ ಅಟೆಂಡ್ ಮಾಡ್ತೀವಿ, ನಿಮ್ DD ಇಲ್ಲ ಇದ್ದಾರೆ, ಏನ್ ಮಾಡ್ಬೇಕು ಹೇಳಿ ಇಂಥವ್ರಿಗೆಲ್ಲ ನಾವು? ಇದು ನೀವು ಮಾಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಬಂದು ಲೋಕಾಯುಕ್ತ ಬರ್ಬೇಕು, ಅದು ನೀವು ಮಾಡೋದಿಲ್ಲ. ಮಾಡ್ತೀವಿ ತೋರ್ತೀವಿ ಅಂತೀರಾ. ನಿಮ್ಗೆ ಏನೋ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ವ್ಯಾಪ್ತಿಯಿಂದ ಅರ್ಥ ಏನ್ರಿ? ಯು ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ. ಒಂದು ತಿಂಗಳು ಸ್ಕೇರ್ಸಿಟಿ ಆಗಬಾರ್ದು. ನೀವು ಬಂದಾಗ ನಿಮ್ಮ ಡಿ ಡಿ ಮತ್ತೆ ನಿಮ್ಮ ಇವರು ಯಾರು, ನೀವು CDP ಬಂದಾಗ ನಾವು ಕೊಡ್ತೀವಿ ಅಂದ್ರೆ ಬಂದಾಗ ಕೊಡಕ್ ನೀವೇ ಹಾಕಿರ್ಬೇಕು ಅಧಿಕಾರಿಗಳು. ಎಲ್ಲ ಸಮಸ್ಯೆ ಇದೆ. ಅಕ್ಕಿಯಲ್ಲಿ ಹುಳ ಬಿದ್ದಿದೆ, ಕೇಳೋ ಗತಿ ಇಲ್ಲ. ಅಲ್ಲಿ ಟೀಚರ್ಸ್ 8 ಜನ 10 ಜನ ಅಂತ ಹೇಳ್ತಾರೆ, ಮಕ್ಕಳು ಒಂದೇ ಒಂದು ಮಗು ಇಲ್ಲ, ಇಲ್ಲಿ ಟೀಚರು ಇಲ್ಲ. ಒಂದು ಮಗು ಇದೆ, 8 ಜನ ಅಂತ ಹೇಳಿದ್ರೆ ಒಂದು ಮಗು ಇದೆ. ದೇವರೇ ಕಾಪಾಡಬೇಕು ಇದನ್ನ, ಅಂಗನವಾಡಿ ಸೆಂಟರ್ಗಳನ್ನ.